ಎಲ್ಲರಿಗೂ ಜೈ ಜಿನೇಂದ್ರಗಳು. ಧರ್ಮ ಬಂಧುಗಳೇ, ನಮ್ಮ ಮಾತುಗಳಲ್ಲಿ ಪ್ರತಿನಿತ್ಯ ಆತ್ಮ ಆತ್ಮ ಆತ್ಮ, ನೀನು ಆತ್ಮನಿರುವೆ ಅನ್ನುವಂಥ ಆತ್ಮನ ಶಬ್ದ ಬಹಳ ಸಲ ಬರ್ತದೆ. ಆದರೆ ಆತ್ಮನ ಪರಿಚಯವೇ ನಮಗೆ ಇಲ್ಲ ಅಂತಂದರೆ ಯಾವ ಕಾರ್ಯವೂ ಆಗುವುದಿಲ್ಲ. ಆತ್ಮ ಯಾರು? ಪ್ರತಿಯೊಬ್ಬರು ನಾನು ಆತ್ಮನಿದ್ದೇನೆ ಅಂತ ತಿಳ್ಕೋಬೇಕು. ಅಂದರೆ ಆತ್ಮನ ಸ್ವರೂಪ ಏನದ, ಆತ್ಮನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂಥೇಳಿ ಇವತ್ತಿನ ದಿವಸ ಆತ್ಮನ ಕುರಿತು 4 ಮಾತುಗಳನ್ನು ಹೇಳಬಯಸುತ್ತೆ. ಈ ವಿಶ್ವವು ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ ಎಂಬ 6 ದ್ರವ್ಯಗಳ ಸಮೂಹವಾಗಿದೆ. 6 ಪ್ರಕಾರದ ಧರ್ಮಗಳು. ದ್ರವ್ಯಗಳು ಅನಂತ ಇವೆ, ಆದರೆ 6 ಪ್ರಕಾರಗಳಿವೆ. ಇಷ್ಟರಲ್ಲಿ ಇವುಗಳಲ್ಲಿ ಜೀವ ಮತ್ತು ಪುದ್ಗಲ ದ್ರವ್ಯಗಳು ಮುಖ್ಯವಾಗಿವೆ. ಇವುಗಳ ಲಕ್ಷಣಗಳು ಅತ್ಯಂತ ಭಿನ್ನವಾಗಿದ್ದರೂ ಅನಾದಿ ಕಾಲದಿಂದ ಪುದ್ಗಲದೊಂದಿಗೆ ಜೀವದ ಸಂಬಂಧವಿರುವುದರಿಂದ ಜೀವವು ಸಂಸಾರಿ ಎನಿಸಿಕೊಂಡಿದೆ. ಜೀವಗಳು ಅನಂತ ಇವೆ, ಪುದ್ಗಲಗಳು ಅನಂತ ಇವೆ. ಸಂಸಾರಿ ಜೀವಗಳೊಂದಿಗೆ ದ್ರವ್ಯಕರ್ಮದ ಸಂಬಂಧವಿದೆ. ಈ ದ್ರವ್ಯಕರ್ಮದ ಉದಯದಿಂದ ಜೀವದೊಂದಿಗೆ ಶರೀರ ಹಾಗೂ ಶರೀರಕ್ಕೆ ಸಂಬಂಧಿಸಿದ ಅನೇಕ ಚೇತನ ಹಾಗೂ ಅಚೇತನ ಪದಾರ್ಥಗಳ ಸಂಬಂಧ ಉಂಟಾಗುತ್ತದೆ. ಜೀವವು ಅಮೂರ್ತಿಕವಿದೆ, ಚೈತನ್ಯ ತತ್ವವಿದ್ದು ತನ್ನನ್ನು ತಾನು ತಿಳಿಯದೆ ಪರರೂಪದಲ್ಲಿ ಇದ್ದೇನೆಂದು ಭಾವಿಸುತ್ತಾ ಅನೇಕ ಪ್ರಕಾರದ ಮಿಥ್ಯಾಭಾವ ಮಾಡುತ್ತಾ ಚತುರ್ಗತಿಗಳಲ್ಲಿ ಅಲಿಯುತ್ತಿರುತ್ತೆ. ಆದರೂ ಆತ್ಮನು ಶಾಶ್ವತನಿದ್ದಾನೆ. ಶರೀರದ ಜೊತೆಗೆ ಇರುವ ಕಾರಣ ಇವನು ರೋಗಿ, ಕಪ್ಪು, ಕೆಂಪು, ಜನ್ಮ, ಮರಣ, ಹಸಿವು, ನೀರಡಿಕೆ, ತಂಪು, ಶೆಕೆ ಮುಂತಾದವುಗಳು ತನಗೇ ಆಗುತ್ತವೆಂದು ತಿಳಿದು ಅಜ್ಞಾನಿ ಎನಿಸಿಕೊಂಡಿದ್ದಾನೆ. ಅನೇಕ ಇಚ್ಛೆಗಳನ್ನು ಮಾಡುತ್ತಾನೆ, ಅವುಗಳ ಬಗ್ಗೆ ಪ್ರಯತ್ನ ಮಾಡುತ್ತಾನೆ. ಪ್ರತಿಕೂಲವಾದಾಗ ದ್ವೇಷಿಸುತ್ತಾನೆ, ಅನುಕೂಲವಾದಾಗ ಪ್ರೀತಿಸುತ್ತಾನೆ. ಎಲ್ಲ ವಿಕಾರ ಭಾವಗಳು ನಿಜವಾಗಿಯೂ ಆತ್ಮನಲ್ಲಿ ಇಲ್ಲವೇ ಇಲ್ಲ. ಆದರೆ ಆತ್ಮನ ಕ್ಷಣಿಕ ಪರ್ಯಾಯದಲ್ಲಿ ಉದ್ಭವಿಸಿ ಮತ್ತೆ ಲಯವಾಗುತ್ತವೆ. ಈ ಭ್ರಮೆಯು ಎಲ್ಲಿಯ ತನಕ ಇರುವುದೋ ಅಲ್ಲಿಯ ತನಕ ಈ ಆತ್ಮನಿಗೆ ಸಂಸಾರವಿದೆ, ಪರಿಭ್ರಮಣವಿದೆ. ಇದರಿಂದ ಪುಣ್ಯ ಪಾಪಗಳ ಬಂಧನ ಬಿಡುಗಡೆ ನಡೆದೇ ಇರುತ್ತದೆ. ಶುಭ ಅಶುಭ ಭಾವಗಳು ಕಾರಣವಾಗಿವೆ. ಇದು ಕರ್ಮಧಾರ ಆಗಿದೆ. ಇದರಲ್ಲಿ ಚೇತನ ಆತ್ಮನದು ಯಾವುದೂ ಏನೂ ಇಲ್ಲವೇ ಇಲ್ಲ. ಚೇತನ ಆತ್ಮನು ಜ್ಞಾನ, ದರ್ಶನ, ಸುಖ, ವೀರ್ಯ ಮುಂತಾದ ಗುಣಗಳಿಂದ ಕೂಡಿದ್ದಾನೆ. ಇವನ ಕಾರ್ಯ ಕೇವಲ ತಿಳಿಯುವುದಾಗಿದೆ, ನೋಡುವುದಾಗಿದೆ. ಕರ್ಮಧಾರ ಅಂದರೆ ಶುಭ ಅಶುಭ ವಿಭಾವಗಳಲ್ಲಿ ಮತ್ತು ಶರೀರದಲ್ಲಿ ತನ್ನತನ ಮಾಡುತ್ತಿದ್ದರೂ ಜ್ಞಾನರೂಪಿ ಚೈತನ್ಯವು ಎಂದೂ ರಾಗದ್ವೇಷ, ಮೋಹ, ಮಿಥ್ಯಾತ್ವ ಅಥವಾ ಶರೀರೂಪ ಆಗುವುದಿಲ್ಲ. ಎಂದೆಂದಿಗೂ ಚೈತನ್ಯ ರೂಪವಾಗಿಯೇ ಇರುತ್ತದೆ. ಆದ್ದರಿಂದ ಆಚಾರ್ಯರು ಹೇಳುತ್ತಾರೆ, ತನ್ನನ್ನು ಪರರೂಪವಾಗಿಯೂ ನೋಡುವುದೇ ಸಂಸಾರವಿದೆ. ತನ್ನನ್ನು ತನ್ನ ರೂಪವಾಗಿ ನೋಡುವುದು ಮೋಕ್ಷ ಮಾರ್ಗವಿದೆ, ಸಮ್ಯಕ್ ದರ್ಶನವಿದೆ. ಪರವನ್ನು ದೂರಗೊಳಿಸಿ ಸ್ವದಲ್ಲಿ ಸ್ಥಿರವಾಗುವುದು ಇದು ವ್ಯವಹಾರವೆನಿಸುವುದು. ಧರ್ಮವು ಆತ್ಮನ ಸ್ವಭಾವವಾಗಿದೆ. ಇದನ್ನು ನೀನು ನಂಬು, ನಿನ್ನ ಆತ್ಮನ ಕುರಿತು ಶ್ರದ್ಧೆ ಮಾಡು. ಇದುವೇ ನಿಶ್ಚಯ ಧರ್ಮವಿದೆ. ಶುಭ ಭಾವನೆಗಳನ್ನು, ಶುಭ ಕಾರ್ಯಗಳನ್ನು, ಕ್ಷಯೋಪಶಮಿಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಪುರುಷಾರ್ಥವು ಸಮ್ಯಕ್ ದರ್ಶನ ಪ್ರಾಪ್ತಿಗೆ ಕಾರಣವಲ್ಲ. ಜ್ಞಾನವನ್ನು ಜಾಗೃತಗೊಳಿಸಿ ಅಂತರಂಗದಲ್ಲಿ ಎಳೆದಾಗ, ಸಹಜ ದೃಷ್ಟಿಯಿಂದ ನಿರೀಕ್ಷಿಸಿದಾಗ ಆತ್ಮದರ್ಶನವಾಗುತ್ತದೆ. ಆಗ ಬಾಹ್ಯದಲ್ಲಿ ಅಹಂಕಾರಾದಿಗಳು ಶಮನಗೊಳ್ಳುತ್ತವೆ. ಪ್ರತಿಯೊಬ್ಬರಲ್ಲಿ ಯಾವಾಗಲೂ 3 ಕ್ರಿಯೆಗಳು ನಡೆದಿರುತ್ತವೆ: ಶಾರೀರಿಕ, ಪಾರಿಣಾಮಿಕ ಮತ್ತು ಜ್ಞಾನಕ. ಈ ಕ್ರಿಯೆಗಳಾಗಿವೆ. ಈ ಕಾರ್ಯಗಳು ನಡೆಯುವ ಸಮಯದಲ್ಲಿ ಇಂದ್ರಿಯಗಳೊಂದಿಗೆ ಕಾರ್ಯ ಸಂಭವಿಸುವುದು ಸಹಜ. ಆಗ ಮನಸ್ಸು ಅಲ್ಲಿ ಕೂಡುವುದರಿಂದ ಶುಭ ಅಶುಭ ಕ್ರಿಯೆಗಳು ಪರಿಣಾಮಗಳಿಗೆ ಕಾರಣವಾಗಬಹುದು. ಆದರೆ ಜ್ಞಾನದ ಕ್ರಿಯೆ ತಿಳಿಯುವಾಗ ಜ್ಞಾನವು ಪರ್ಯಾಯದಲ್ಲಿ ಮಲಿನವಾದರೂ ಕೂಡ ಮೂಲ ದ್ರವ್ಯದಲ್ಲಿ ಮಲಿನ ಆಗಲಾರದು.
ಅದು ಕೇವಲ ತಿಳಿಯುವ ಕಾರ್ಯ ಮಾತ್ರ ಮಾಡುತ್ತಿರುತ್ತದೆ. ಜ್ಞಾನವು ಅಂದರೆ ಆತ್ಮನು ಜ್ಞಾನವನ್ನು ತಿಳಿಯುತ್ತದೆ, ಮರಣವನ್ನು ತಿಳಿಯುತ್ತದೆ. ಆದರೆ ಸ್ವತಃ ಜ್ಞಾನವು ಎಂದೂ ಮರಣ ಹೊಂದುವುದಿಲ್ಲ. ಜ್ಞಾನವನ್ನು ಯಾರೂ ಕಸಿದುಕೊಳ್ಳುವುದಿಲ್ಲ, ಕಸಿದುಕೊಳ್ಳಲು ಬರುವುದೂ ಇಲ್ಲ. ಜ್ಞಾನವು ಶಾಶ್ವತವಾಗಿದೆ. ಅಂದರೆ ಆತ್ಮನು ಶಾಶ್ವತವಾಗಿದ್ದಾನೆ, ಅಮರವಾಗಿದ್ದಾನೆ. ತಿಳಿಯುವಂಥ ಇವನನ್ನು ತಿಳಿಯಿರಿ. ಅಜ್ಞಾನಿಯು ತನಗೆ ಮರಣವಿದೆ ಎಂದು ದುಃಖಿಸುತ್ತಾನೆ. ಎಲ್ಲ ಅವಸ್ಥೆಗಳನ್ನು ಜ್ಞಾನವು ತಿಳಿಯುತ್ತದೆ, ಆದರೆ ತಾನು ಆ ಅವಸ್ಥಾರೂಪ ಪರಿಣಮನವಾಗುವುದಿಲ್ಲ. ಈಗಲಾದರೂ ಜೀವದ ಕುರಿತು ನಿರ್ಣಯ ಮಾಡಬೇಕು. ಏನೆಂದರೆ, ನಾನು ಯಾರು? ಆತ್ಮನಾದ ನಾನು ನಿತ್ಯ ಶಾಶ್ವತ ಏಕೆ ಇದ್ದೇನೆ? ನಾನು ಕೇವಲ ತಿಳಿಯುವವನಿದ್ದೇನೆ ಏಕೆ? ಎಲ್ಲ ಪರಿಣಾಮಗಳು ಅನಿತ್ಯ ಇವೆ, ನಿರಂತರ ಬದಲಾವಣೆಗಳು ಹೊಂದುತ್ತವೆ. ನಾನು ಈ ರೂಪದವನಲ್ಲ. ಒಂದು ವೇಳೆ ನಾನು ಈ ರೂಪದವನಾದರೆ ಇವುಗಳ ನಾಶದೊಂದಿಗೆ ನನ್ನದು ನಾಶವಾಗಬೇಕಾಗುತ್ತದೆ. ಆದರೆ ಇವೆಲ್ಲವೂ ನಾಶವಾದರೂ ಸಹ ನಾನು ನಾಶವಾಗದೆ ಹಾಗೆಯೇ ಇರುತ್ತೇನೆ. ಆದ್ದರಿಂದ ಇವುಗಳ ರೂಪ ನಾನೆಂದಿಗೂ ಆಗಲಾರೆನು. ಆದ್ದರಿಂದ ಆತ್ಮನ ಕುರಿತು ಸತ್ಯವನ್ನು ತಿಳಿಯಿರಿ, ಭ್ರಮೆಯಿಂದ ಹೊರಬನ್ನಿರಿ. ನಾನು ಆತ್ಮನಿದ್ದೇನೆ, ಜ್ಞಾನಮಯನಿದ್ದೇನೆ. ಕೇವಲ ತಿಳಿಯುವ ಮತ್ತು ನೋಡುವ ಕಾರ್ಯ ಮಾತ್ರ ಮಾಡುತ್ತೇನೆ, ಉಳಿದೆಲ್ಲವೂ ಪರ ಇವೆ. ಹೀಗೆ ನಿರ್ಣಯ ಮಾಡಿದ ಬಳಿಕ ತಿಳಿಯುವವನು ಎಲ್ಲಿದ್ದಾನೆ ವಿಚಾರಿಸಿದ್ದೀರಾ? ನನ್ನಲ್ಲಿಯೇ ಇದ್ದಾನೆ, ಅವನೇ ನಾನು ಎಂದು ತಿಳಿಯಿರಿ. ನಾನು ನನ್ನ ಇರುವಿಕೆಯ ಅನುಭೂತಿಯನ್ನು ಮಾಡಬೇಕಾಗಿದೆ. ಜ್ಞಾನಿಗೂ ಸಹ ಜ್ಞಾನಧಾರ ಹಾಗೂ ಕರ್ಮಧಾರ ಎರಡೂ ನಡೆದೇ ಇರುತ್ತವೆ. ಆದರೆ ಅವನು ಕೇವಲ ಜ್ಞಾನಧಾರಾದ ಮಾಲೀಕನಾಗಿರುತ್ತಾನೆ. ಕರ್ಮಧಾರಾದ ಕರ್ಮ ನಡೆದಿದ್ದರೂ ಸಹ ಜ್ಞಾನಿಯೇ ಇದನ್ನು ತಿಳಿಯುವ ಮಾತ್ರ ಆಗಿರುತ್ತಾನೆ, ಕರ್ತ ಆಗಿರುವುದಿಲ್ಲ. ಕರ್ಮಧಾರಾದಲ್ಲಿ ಅವನದು ಅಹಂಪನ ಇರುವುದಿಲ್ಲ. ಹೇಗೆಂದರೆ, ನಾನು ಬೇರೊಬ್ಬನನ್ನು ನೋಡುತ್ತಿರುತ್ತೇನೆ, ತಿಳಿಯುತ್ತಿರುತ್ತೇವೆ. ಅವನು ಕ್ರೋಧಾವೇಶದಲ್ಲಿ ಇರುವುದನ್ನು ನೋಡುತ್ತಿದ್ದೇವೆ, ಅವನ ಶರೀರದ ಅವಸ್ಥೆಯನ್ನು ಸಹ ನೋಡುತ್ತಿದ್ದೇವೆ. ಆದರೆ ಆ ರೂಪವಾಗಿ ನಾವು ಅಂದರೆ ಜ್ಞಾನಿಯು ಪರಿಣಮಿಸುವುದಿಲ್ಲ. ಅದೇ ರೀತಿಯಾಗಿ ಜ್ಞಾನಿಯು ದೂರದಲ್ಲಿ ನಿಂತು ಕರ್ಮಧಾರವನ್ನು ನೋಡುತ್ತಾನೆ, ಆದರೆ ಅದನ್ನು ತನ್ನ ರೂಪವಾಗಿ ಅನುಭವದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಆದಾಗ್ಯೂ ಆ ಜ್ಞಾನವು ತನ್ನದೇ ಆದ ಕರ್ತ ಭೋಕ್ತ ಇದೆ. ಕರ್ಮದ ಕಾರ್ಯ ಕರ್ತ ಭೋಕ್ತ ಆಗುವುದಿಲ್ಲ. ಮೋಕ್ಷ ಮಾರ್ಗದಲ್ಲಿ ಶುದ್ಧ ಆತ್ಮನ ಗ್ರಹಣ ಮಾಡುವುದ ದೃಷ್ಟಿ ಇದೆ. ಕರ್ಮವೇ ಸಂಸಾರವಿದೆ. ಕರ್ಮವು ಎಷ್ಟೇ ಉಚ್ಚ ಜಾತಿಯದಿರಲಿ, ಅಷ್ಟೇ ಏಕೆ ತೀರ್ಥಂಕರ ಪ್ರಕೃತಿಯದ್ದಾಗಿರಲಿ, ಆ ಕರ್ಮವು ಸಂಸಾರವೇ ಇದೆ. ಎಷ್ಟು ಜ್ಞಾನರೂಪವಾಗಿದೆಯೋ ಅಷ್ಟೇ ಮೋಕ್ಷ ಮಾರ್ಗವಿದೆ, ಎಷ್ಟು ಕರ್ಮವಿದೆಯೋ ಅಷ್ಟು ಸಂಸಾರವಿದೆ. ಈ ವಸ್ತು ತತ್ವವು ಜ್ಞಾನಿಯಲ್ಲಿ ಉತ್ತಮ ರೀತಿಯಾಗಿ ತಿಳುವಳಿಕೆಯಲ್ಲಿ ಇರುತ್ತದೆ. ಆದ್ದರಿಂದ ಎಲ್ಲಿಯವರೆಗೆ ಶಕ್ತಿಯನ್ನು ಕರ್ಮದ ಕರ್ತೃತ್ವದಲ್ಲಿ ತೊಡಗಿಸುವವನು ಅದನ್ನೇ ಈಗ ಜ್ಞಾನದಲ್ಲಿ ಕರ್ಮದ ಕಾರ್ಯವನ್ನು ತಿಳಿಯುವಲ್ಲಿ ತೊಡಗಿದ್ದಾನೆ. ಆದ್ದರಿಂದ ಜ್ಞಾನಿಯು ಕೇವಲ ಜ್ಞಾನದ ಕರ್ತ ಮಾತ್ರ ಆಗುತ್ತಾನೆ, ಅದರ ಭೋಕ್ತ ಆಗುತ್ತಾನೆ. ಆದರೆ ಕರ್ಮದ ಮತ್ತು ಅದರ ಫಲದ ಕರ್ತ ಮತ್ತು ಭೋಕ್ತ ಆಗುವುದಿಲ್ಲ. ನೀವು ಜ್ಞಾನದ ಕರ್ತ ಭೋಕ್ತ ಆಗಿರಿ, ಆದರೆ ಕರ್ಮದ ಮತ್ತು ಕರ್ಮದ ಫಲದ ಕರ್ತ ಮತ್ತು ಭೋಕ್ತ ಆಗುವುದಿಲ್ಲ. ಆದ್ದರಿಂದ ತಾವು ಯಾವಾಗಲೂ ಜ್ಞಾನದ ಆರಾಧಕರಾಗಬೇಕು. ಪರದ ಕಡೆ ಲಕ್ಷ್ಯ ಕೊಡಬಾರದು. ದ್ರವ್ಯ ದೃಷ್ಟಿಯಿಂದ ನಾವು ಪ್ರತಿಯೊಂದನ್ನು ವಸ್ತುವನ್ನು ಸ್ವತಂತ್ರದಿಂದ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಈ 6 ದ್ರವ್ಯಗಳ ಸ್ವಭಾವ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಾಗ, ಅದರ ಜೊತೆಗೆ ಜೀವದ ಸ್ವರೂಪ ತಿಳ್ಕೊಂಡಾಗ ನಮಗೆ ಅದರ ಕಲ್ಪನೆ ಸಂಪೂರ್ಣವಾಗಿ ಆಗುತ್ತದೆ. ಅದಕ್ಕಾಗಿ ನಾವು ಪರದ್ರವ್ಯದ ಮೇಲಿರುವಂತಹ ಮೋಹ, ರಾಗದ್ವೇಷಾದಿ ವಿಭಾವ ಭಾವಗಳನ್ನು ಬಿಟ್ಟು ಸ್ವಭಾವದಲ್ಲಿ ಸ್ಥಿರವಾಗಿ ಜೀವದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಜಯ ಜನೇಂದ್ರಗಳು.